ಪುಣ್ಯಾತ್ಮರೇ, ಗಾಬರಿಯಾಗಿ ಗೌಡ ಮಗಳಿಗೆ ತಂದ ಕನ್ನೋಗು ಪದ್ಮಾವತಿಗೆ ಒಪ್ಪಿಸಿ ಹೋಗ್ತಾನ. ತಾಟ ಹಾರ್ತಿದ್ದು ಹದ್ದಾಗಿ ಒಂದರೆ ಹಿಡಿಬೇಕಂತ ಹಿಡ್ಕೊಂಡ ಆ ತಾಟಿಂದ ತುಕಡಿ ಮುರಿದು ಕೈಯಾಗಿ ಬರ್ತ. ಅವೆಲ್ಲ ಚಡ್ಚನ ಚಾಣಕರಾಯನ ಕ್ವಾಟೆ ಸೇರ್ತಾವ. ಚಡ್ಚನ ಚಾಣಕರಾಯನ ಕ್ವಾಟೆ ಸೇರ್ತಾವ. ಮತ್ತೆ ಕೊಡ್ಲಿ ಹಗ್ಗ ಹಿಡ್ಕೊಂಡು ಕಟ್ಟಿಗೆ ತಗೊಂಡು ಬರೋ ಕಾಲಕ್ಕೆ ದಾಸೋಗಿಟ್ಟಿದ್ದ ಚಡಕ್ಯರಾಯ ಇವ್ ಊಟಕ್ಕೂ ಕೊತ್ತು ಹೋಗಿ ಇವನ ಹಣಿವಾರ ಹೇಳ್ತಾದಿರ್ಬೇಕು. ಮತ್ತೆ ಮುಕ್ಕ ತಾಟನೇ ಇವನಿಗೆ ಬರ್ತದ. ಎಡಿ ಮುಕ್ಕ ತಾಟ ಬಂದ ತಕ್ಷಣ ಪದರಾಗಿರ್ತದ ತುಕಡಿ, ಅದಕ್ಕೆ ಹಚ್ಚಿ ಬಿಟ್ಟ ಕುಡ್ಕೊಂಡು ಬಿಟ್ಟು ಊಟ ಎಲ್ಲ ಆದ ಕರೆ ಮುಕ್ಕ ತಾಟ ಇವಾಗ ಕೊಟ್ಟಿದ್ವಿ. ತಾಟ ತೊಡಗ ಮಾಡ್ಯಾನ ತಾವ್ ಹೊಡಿ ಬಡಿ ನಡೀತ್ರಿ, ಹೊಡಿ ಬಡಿ ನಡೀತ್ರಿ. ಗೌಡ್ ಹೇಳ್ತಾನ ನಾ ತೊಡಗ ಮಾಡಿಲ್ಲ, ಮತ್ ಮುಕ್ಕ ತಾಟ ಹೋಗ್ತ. ಅವಾಗ ಗೌಡ್ ಹೇಳ್ತಾನ ನನ್ನ ಪರಿಸ್ಥಿತಿ ಏನ್ ಕೇಳ್ತೀಯಪ್ಪ, ನನಗೆ ಭಗವಂತ ಕೊಟ್ಟಾಗ ತಡಿ ಮಾರಿ ಊಟ ಮಾಡಿ ಬರ್ಲಿಲ್ಲ ನನಗೆ. ಯಾಕ ದುರ್ಬುದ್ಧಿ ಬಂತು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರ ಸಿದ್ಧ ಕೊಡೋ ಬುದ್ಧಿ ಶುದ್ಧ ತಿಳ್ಕೊಂಡು ಬಿಡ್ಕೊತಾರ. ಯಪ್ಪ ನನಗ್ ಬುದ್ಧಿ ಒಂದು ಚಲೋ ಕೊಡು, ಯಾವ ಕಾಲಕ್ಕೂ ಗರ್ವ ಕೊಡಬೇಡ, ಅಹಂಕಾರ ಕೊಡಬೇಡ, ನಿನ್ನ ಪಾದ ಧೂಳಾಗಿರ್ತಕ್ಕಂಥ ವ್ಯವಸ್ಥೆ ನಮಗೂ ಕೊಡು. ಭಂಡಾರ ಧೂಳು ತಲೆ ಮೇಲೆ ಇರಬೇಕು, ನಾನು ನಿನ್ನ ಪಾದದೊಳಗೆ ಇರಬೇಕಂತ ತಿಳ್ಕೊಂಡು ಬೇಡ್ಕೊಂಡು ಹೋಗುವುದು ಬಂಧುಗಳಿಗೆ ಸಿದ್ಧ ಇತಿಹಾಸ. ಅವಾಗ ಹೇಳ್ತಾನ ನನ್ನ ತಾಟ ನಿಮಗ್ ಹಾರಿ ಬಂದವ್. ಎದರ ಸಲುವಾಗಿ? ಮೂಲ ಪೀಠ ಮುಮ್ಮೆಟ್ಟು ಗುಡ್ಡದ ಅಮ್ಮೋಗ ಸಿದ್ಧನ ವಂಶಜನಾಗಿರ್ತಕ್ಕಂಥ. ಯಾಕಂದ್ರೆ ನನಗ್ ಅಹಂಕಾರ ಬಂದ ಸಲುವಾಗಿ ಅಂತ ಬೆಂಕಿ ಮಗನ ನನ್ನ ಮಗಳ ಹೊಟ್ಟೆ ಕೊಟ್ಟನ ಗುಡ್ಡದ ಮುದಕ ನನ್ನ ಸುದ್ದು ಮಾಡೋ ಸಲುವಾಗಿ ಅವ ಒಳಗೆ ಕೊಟ್ಟು ಶಾಪ ಕೊಟ್ಟದ ಪ್ರತಿಫಲ ಇವತ್ತು 360 ಬಂಗಾರ ತಾಟ ನಿಮ್ಮನೆಗೆ ಬಂದವಪ್ಪ. ಹಿಡ್ಕೊಂಡು ಹಾರೋ ಹೊತ್ನಾಗ ಹಿಡ್ಕೊಳಾಗ ಮುರಿದು ತುಕಡಿ ಬಂದಿತ್ತು, ನನ್ನ ಪದರಾಗಿತ್ತು, ನನ್ನ ಭೋಗಕ್ಕೆ ಅದ ಆಗಲ್ಲ ಕೊಟ್ಟಿನಿ, ಕುಡಿಸಿ ಬಿಟ್ಟಿನಿ ತಿಳ್ಕೊಂಡು ಹೇಳಿ ಕಣ್ಣಾನ ನೀರು ತೆಗಿತಾನ. ಹಿಡಿದು ಕಣ್ಣಾನ ನೀರು ತೆಗಿ ಕಾಲಕ್ಕೆ ಚಾಣಕ್ಯರ ಹೇಳ್ತಾನ ನಮ್ಮಿಂದ ಸರ್ವತ ತಪ್ಪಾಯ್ತಪ್ಪ, ಸದಾವ ಕಾಲ ಬಂದು ನೀವು ಊಟ ಮಾಡಿ ಹೋಗುವಂತಕ್ಕಂಥ ಇತಿಹಾಸವನ್ನ ಹೇಳ್ತಾರೆ. ಇತಿಹಾಸ ಅದಕ್ಕೆ ಬಂಧುಗಳೇ ಇದೇನು ಅಂತಕ್ಕಂಥ ಸಿದ್ಧದ ಇತಿಹಾಸ. 101 ಧರ್ಮರು ಕಟ್ಟೆ ಮೇಲೆ ಕುಂತು ಊಟ ಮಾಡ್ತಿದ್ರು. ಊಟ ಮಾಡೋ ಕಾಲಕ್ಕ ನಿಮ್ಗೆಲ್ಲ ಗೊತ್ತದ ಕಲ್ಲೂರು ಅಮ್ಮೋಗ ಸಿದ್ಧ, ಕಲ್ಲೂರು ಅಮ್ಮೋಗ ಸಿದ್ಧ ತಿಳ್ಕೊಂಡು ಅವನ ಹೆಸರು ಮಲ್ಲ ಬಡಿಯ. ಕಟ್ಟಿ ಮೇಲೆ ಊಟ ಮಾಡೋ ಕಾಲಕ್ಕ ಅಮ್ಮಂಗಳ ರೂಪ ಅವನು ನೆಲಮಳಿ ಸಿದ್ಧನಂತ ಕರೀ ಹೌದು, ಬಟ್ಲೋಡಿ ಅಂತ ಕರಿತಿದ್ರು. ಅವಾಗ ಅಮ್ಮಂಗಳ ರೂಪ ನೋಡಿ ಆ ತಾಟ ಕಸ್ಕೊಂಡು ಬಿಡ್ತಾರೆ. ಜೊಲ್ಲ ಸೋರ್ತಿತ್ತು ಎಲ್ಲ ಅಳ್ಕೊಂತ ಮ್ಯಾಲ ಮುತ್ತೇನ ಕಡೆ ಹೋದಾರ. ಅಳು ಕಾಲಕ್ಕೆ ಕೇಳ್ತಾನ ನಮ್ಮ ಸಿದ್ಧ, ಮಗು ಯಾಕೆ ಅಳ್ತಾ ಇದ್ದಿ? ನಾನ್ ನಿಮ್ ವಂಶದ ಹೌದು ಅಲ್ಲೋ ಅಂತ ಕೇಳ್ತಾನ. ಏನಾಗಿದೆ ಹೇಳು, ನಾ ನಿಮ್ ವಂಶದ ಹೌದಲ್ಲೋ? ಎಲ್ಲಾರು ಕುಡ್ಕೊಂಡು ನಂದ ಉಣ್ಣು ಗಂಗಾಳ ಕಸ್ಕೊಂಡಾರ, ಏನೋ ನಂದು ಅಮ್ಮಂಗಳ ರೂಪ ಜೊಲ್ಲ ಸೋರ್ಕತೆ ತಿಳ್ಕೊಂಡು. ಅವಾಗ ಸಿದ್ಧ ತೊಡಿ ಮೇಲೆ ತಗೊಂಡು ತಲೆ ಮೇಲೆ ಹಸ್ತಿತ್ತು. ಹೇಳ್ತಾನ ಯಾವ ಸಿದ್ಧರು ನಿಂದ ಗಂಗಾಳ ಕಸ್ಕೊಂಡಾರ, ಬಾದಮಿ ಅಮಾಸಿಗನ ಅವರೇ ಬಂದು ನಿನ್ನ ಹೇಳಿದ ನುಡಿ ಕೇಳ್ಕೊಂಡು ಹೋಗುವಂಗ ನಾ ಮಾಡ್ತಾನೋ, ಆಶೀರ್ವಾದ ಮಾಡ್ತಾನ, ಕಂಬಳಿ ಹೊಸ್ತನು ಮಗಲಾಯಿ ನಾಡಕ್ ಹೋಗತ್ತೆ ಹೇಳ್ತಾರ. ಮಲ್ಲ ಒಡೆಯರು ಬಟ್ಟಲ್ ಒಡೆಯರು ಮೊಗಲಾಯಿ ನಾಡಕ್ ಹೋಗೋ ಕಾಲ ಸರ್ ಕೊಳ್ಳೋರಿಗೆ ಗಾಮ ಬರ್ತದ. ಅಲ್ಲೇನಾಗಿತ್ತಂದ್ರ ಗೌಡರಿಗೆ ಮಕ್ಕಳಿಲ್ಲಾಗಿತ್ತು, ಬಹಳ ಶ್ರೀಮಂತ ಮನೆತನ. ವರ್ಷ ಒಡ್ಡ ಹಾಕ್ತಿದ್ರು, ವರ್ಷ ಹೊಡಿತಿತ್ತ, ವರ್ಷ ಒಡ್ಡ ಹಾಕ್ತಿದ್ರು, ವರ್ಷ ಹೊಡಿತಿತ್ತು. ಅವಾಗ ಸಿದ್ಧ ಪುರುಷರು ಹಾದು ಹೋಗೋದು ನೋಡಿ ಗೌಡರ ಆಳು ಮಕ್ಕಳು ಹೇಳ್ತಾರೆ, ನಮ್ಮ ಗೌಡಿಗಿಂತ ಫಲ ಕೊಡ್ಬೇಕು, ಸಿಗಬಹುದು, ಒಂದು ಸಂತಾನ ಕೊಡ್ಲಿ ತಿಳ್ಕೊಂಡು ಓಡಿಗೆ ಗೌಡ್ರಿಗೆ ಹೇಳ್ತಾರ, ಯಪ್ಪ ಸಿದ್ಧ ಪುರುಷರ ಹಾದು ನಡೆದಾರ, ಏನಾದ್ರೂ ಆಶೀರ್ವಾದ ಪಡ್ಕೋರಿ. ಶ್ರುತಿ ಹೇಳ್ತದ, ಮಕ್ಕಳನ್ನ ಬೇಡವರು ಪಟ್ಟಣಕ್ಕೆ ಹೋಗರಿ, ಪಟ್ಟಣದ ತೆಳಗ ಅರಿಕೇರಿ, ಪಟ್ಟಣದ ತೆಳಗ ಅರಿಕೇರಿ ಅಮ್ಮಗ ಸಿದ್ಧ ತೊಟ್ಟಿಲು ಕೊಟ್ಟು ಕಳ್ತಾನಂತ ಶ್ರುತಿ ಹೇಳ್ತದ. ಮತ್ತ ಅಂತ ಪುಣ್ಯಾತ್ಮ ಹೊಂಟಾನ, ನೀವೊಂದಿಷ್ಟು ಹೋಗುದು. ಅವಾಗ ಪುಣ್ಯಾತ್ಮರು ಓಡೋಡಿ ಹೋಗಿ ಗೌಡ ಪಾದಿಗೆ ನಮಸ್ಕಾರ ಮಾಡ್ತಾನ. ಯಪ್ಪ ವರ್ಷ ಒಡ್ಡ ಹಾಕ್ತಿವಿ, ಹೊಡಿತದ, ನೀವು ಆಶೀರ್ವಾದ ಮಾಡ್ರಿ. ಭಂಡಾರ ಕೊಟ್ಟ ಪಡೆಯುದು ಒಡ್ಡಿ. ನನಗೆ ಅವ್ನು ಕೇಳಿಲ್ಲ ಸಂತಾನ ಇಲ್ಲ ಅಂತ ಹೇಳಿ. ಅವಾಗ ಒಡ್ಡಿಗೆ ಭಂಡಾರ ಹೊಡಿ, ನಿನಗೆ ಸಂತಾನ ಇಲ್ಲ, ಇದೊಂದು ಹಣ್ಣು ಕೊಡ್ತಾನೆ, ಹೋದ ನಿನ್ನ ಮಡದಿಗೆ ಕೊಡು, ವರ್ಷ ತುಂಬದೊಳಗೆ ಹೆಣ್ಣು ಮಗಳು ಹುಟ್ಟತಿ ಅಂತ ಹೇಳ್ತಾನೆ. ಆದ್ರ ಪರೀಕ್ಷೆ ಮಾಡೋದು ನೀವು ಪರೀಕ್ಷೆ ಹೆಂಗಿರ್ತದ, ಆದ್ರೆ ಹುಟ್ಟಿದ ಮಗಳನ್ನ ನನಗ ಕೊಟ್ಟ ಲಗ್ನ ಮಾಡ್ಬೇಕಂತ ಕರಾರ ಮಾಡ್ತಾನೆ. ಮಗು ಹುಟ್ಟಿತ್ತು, ಕಸ್ತೂರದಾವಿ ಹೆಸರಿಟ್ಟು, ಮಗಳು ಪ್ರಾಯಕ್ಕೆ ಬಂದಳು, ಹೊರಗೆ ವರ ಹೊರಸ್ಲಿಕ್ಕೆ. ಬಹಳ ಲಕ್ಷಿಟ್ಟು ಕೇಳ್ರಿ, ಇಂತ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳು ಇವತ್ತಿಗೂ ಕೂಡ ಅಲ್ಲಿ ಆ ಕುರು ಸಿಗುತ್ತದೆ. ಅವಾಗ ಹೊರಗೆ ವರ ಹುಡುಕ್ಲಿಕ್ಕಂತ ನಮ್ಮ ಮಲ್ಲಾವಡೆ ರಾತ್ರಿ 12 ಗಂಟೆಗೆ ಬಂದು ಆ ಬಾಗಿಲೆಲ್ಲ ಹಾಕಿದ ದ್ವಾರ ಬಾಗಿಲು ಇರ್ತದ, ಬಾಗಿಲಕ್ಕೆ ಬಂದು ಭಂಡಾರ ಹೊಡಿತಾನ. ಮಗಳಿಗೆ ಅರಿಸಿನ ಹಸ್ತಾನ, ಕಂಕಣ ಕೊಳ್ಳಾಗ ಮಾಂಗಲ್ಯ ಕಟ್ತಾನ, ಕೈಗೆ ಕಂಕಣ ಕಟ್ಟದ, ಕಾಲಿಗೆ ಕಾಲುಂಗರಕ್ಕೆ ಹಸಿರು ಬಳಿ ತೊಡಿಸಿ ಮಾಯ ಹೋಗ್ಬಿಡ್ತಾನೆ. ಮುಂಜಾನೆ ಎದ್ದು ನೋಡ್ತಾರ, ಗೌಡ್ರನ ಮಗಳು ವರ ಗೊತ್ತಿಲ್ಲ, ಮದುವೆ ಆಗೈತಿ ಸುದ್ದಿ ಎದ್ದು ಬಿಡ್ತ್ರಿ.
ಅವಾಗ ಅದನ್ನ ತಾಳಿ ಕೀಳಬೇಕಂತ ತಯಾರಾಗ್ತಾರೆ. ಆಕೇನ್ ಹೇಳ್ತಾಳು, ಕನಸಿನಾಗರ ಕಟ್ಲಿ ನಿಜವಾಗರ ಕಟ್ಲಿ, ನನ್ ಕೊಳ್ಳೆ ಒಮ್ಮೆ ತಾಳಿ ಬಂದೈತಂದ್ರ ಇದನ್ನ ಕೇಳ್ತಾನಂದ್ರ ಮತ್ತೊಮ್ಮೆ ಇದು ನನಗೆ ಸಿಗೋದಿಲ್ಲ. ನಮ್ ಗುರುಗಳು ಹೇಳ್ತಾರೆ, ಮುತ್ತೈತನ ಮುತ್ತಿನ ದಂಡ್ಯಾಗ ಕೊಡಬೇಡ ಯಾರಿಗೆ ಪಾಲ, ಗಂಡ ಹೆಂಡರ ಜೋಡಾಗಿ ನಡೆಯದಂತ ಹಾಕ್ಯಾರ ನಿಮಗ ಕೀಲ. ಎಂತ ಅದ್ಭುತ ಮಾತುಗಳು ಯಾಕೆ ಅವ್ರ ಪದ್ಯಗಳು ಕೇಳಿದ್ರೆ ಏನ್ ತಲೆ ತಿರುಗಬೇಕು. ಉಂಡವರಲ್ಲಿ ದುಡಿಬೇಕು ಉಪಕಾರ ತೀರು ತನಕ, ಉಂಡವರಲ್ಲಿ ದುಡಿಬೇಕು ಉಪಕಾರ ತೀರು ತನಕ ಆತಾಳೆ. ನಾಯಿ ಬೇಕು ಮನ್ಯಾಗ ಎತ್ತರಲ್ಲಿ ನಡೀತಾವ, ನಾಯಿ ಬೇಕಂತ ತಿಳ್ಕೊಂಡು ಇಂಥ ಅದ್ಭುತ ಪದ್ಯವನ್ನು ರಚನೆ. ಅದಕ್ಕ ಪುಣ್ಯಾತ್ಮರೇ ಬಂದು ಭಂಡಾರ ಹೊಡೆದನ್ನ ಇತಿಹಾಸವನ್ನು ತಿಳ್ಕೊಂಡು ತಾಳಿ ಕೇಳಲಿಕ್ಕೆ ತಯಾರಾದ್ರು. ಒಪ್ಲಿಲ್ಲ ಮಾಡೋಣ, ಆಕಿನ ಒಳಗೆ ಮುಚ್ಚಿಟ್ಬಿಟ್ರು. ಮತ್ತೆ ಪುಣ್ಯಾತ್ಮರ ರಾತ್ರಿ 12-1 ಗಂಟೆಗೆ ಬಂದ ಕನಸಿನೊಳಗೆ ಖಾರಿಕ ಭಂಡಾರ ಕೊಡ್ತಾನ. ಆಕೆ ಖಾರಿಶ ಭಂಡಾರ ಕೊಟ್ಟಾಗ ಭಕ್ಷಣೆ ಮಾಡಿದಂಗಾಯ್ತು. ಮುಂದೆ ದಿನಗಳಿತ ಹೊಟ್ಟೆ ಬೆಳಿಲಿಕ್ಕೈತಿ. ತಾಳಿ ಒಂದು ಮುಚ್ಚಿಟ್ಬೋದು, ಕರೆ ಹೊಟ್ಟೆ ಹೆಂಗ್ ಮುಚ್ಚಿಡ್ಲಕ್ ಬರ್ತದ. ಊರಾಗ ದೊಡ್ಡ ಮನೆತನ, ಗೌಡ್ರ ಮಗಳು ಗಂಡು ಗೊತ್ತಿಲ್ಲದ ಬಸ್ಸರಾಗಿಳಂದ್ರ ಮರ್ಯಾದೆ ಮಣ್ಣಾಗ ಹೋಗ್ತದ. ಏನ್ ಮಾಡ್ಬೇಕಂತ ತಿಳ್ಕೊಂಡು ಶೀಗೆ ಹುಣಿವಿ ದಿವಸ ಬಾನ್ ತಗೊಂಡು ಮನೆಗೆ ಬಾ ಅಂತ ಹೇಳ್ತಾರೆ ಹೊಲಕ್ಕೆ. ಅವಾಗ ಅವರಲ್ಲಿ ಗೋರಿ ಸಜ್ಜು ಮಾಡಿರ್ತಾರೆ. ಈ ಮಗಳನ್ನ ಮುಚ್ಚಿ ಬಿಡು ಇವತ್ತು, ಯಾಕಂದ್ರ ಅಡಿಕೆಗೆ ಹೋದ ಮಾನ ಆಣೆ ಕೊಟ್ಟರು ಬಾರದತ್ತು, ಮಾನ ಕಳ್ಕೊಂಡು ಭೂಮಿ ತೆಲ ಮೇಲೆ ಬದುಕಬಾರ್ದು ತಿಳ್ಕೊಂಡು ಹಿಂದೆ ಹಿರಿಯರು ಹೇಳ್ಕೊಂಡು ಬಂದಾರ. ಅವಾಗ ಎಮ್ಮ ಗೊತ್ತಾಯ್ತು, ನೆಳ್ಳಾನ ಕಾಲ ಬಿಸಲಾಗಿಟ್ಟಿಲ್ಲ, ನನಗ ಬುದ್ಧಿ ತಗೊಂಡು ಬಾ ಅಂತಾರಂದ್ರ ಇವತ್ತು ನಂದು ಕೊನೆದೈತಿ. ಮನಿ ಬಿಡಾಗ ಹೇಳ್ತಾಳ, ಖರೆ ನನ್ನ ಕನಸಿನಾಗ ಬಂದು ನೀ ಗುಳ್ಳು ಕಟ್ಟಿದ ಸತ್ತಿತ್ತಂದ್ರ, ನೀ ಕೊಟ್ಟದ ಪ್ರಸಾದ ಶಕ್ತಿ ಇತ್ತಂದ್ರ ಇವತ್ತು ನಾ ಉಳಿಬೇಕು. ಬಂಧುಗಳೇ, ಆ ತಾಯಿ ಬುತ್ತಿ ತಗೊಂಡು ಹೋದಳು. ಬುತ್ತಿ ತಗೊಂಡು ಹೋದಾಗ ಎತ್ತಾರ ಅವ್ರ ತಲವಾರು. ಈ ನಿನ್ನ ಪಾಪದ ಪಿಂಡಕ್ಕೆ ಕಾರಣ ಯಾರ ತಿಳ್ಕೊಂಡು ತಲವಾರು ಎತ್ತುತ್ತಾರೆ. ತಲವಾರು ಎತ್ತಿದ ತಕ್ಷಣ ಕೋಲು ಮಿಂಚ್ ಹೊಡಿತದ. ಕೋಲು ಮಿಂಚ್ ಹೊಡೆದ ಮ್ಯಾಲಿನ ತಲವಾರು ಮ್ಯಾಲ ಉಳಿತದ. ಕಣ್ಣು ಹೋಗಿ ಕುಡ್ರಾಗತ್ತಾರ, ಏನೋ ಒಂದು ತಿಳಿದ ಗದ್ದಲಕ್ಕೆ ಬಿಡ್ತಾರ. ಅವಾಗ ಅವ್ರು ಹಂಗೇ ತೆಳಗೆ ಬಂದು ಮಗಳು ಪಾದ ಹಿಡಿದು ಬಿಡ್ಕೋತಾರ, ತಾಯಿ ನೀ ಮಾನವಲ್ಲ ದೇವತೆ, ದೇವ ಪುರುಷನ ನಿನಗೆ ತಾಳಿ ಅನ್ನೋದು ಗೊತ್ತಾಗ್ಯದ, ನಮ್ಮನ್ನು ಉದ್ಧಾರ ಮಾಡೋ ತಿಳ್ಕೊಂಡು ಬೇಡ್ಕೋತಾಳ. ಅವಾಗ ಪುಣ್ಯಾತ್ಮರ ಮತ್ತೆ ತೆಳಗ ಇದ್ದು ಮಣ್ಣು ತಗೊಂಡ, ಯಪ್ಪ ಮಲ್ಲಾವಡಿ ಅಂತ ಹೆಸರು ಗೊತ್ತಿಲ್ಲ, ಆಕಿ ಕನಸಿನ್ಯಾಗ ಕಟ್ಟಿದ್ದು ತಾಳಿ ಕೊಟ್ಟದ ಭಂಡಾರ ಸತ್ತಿತ್ತಂದ್ರ ಇವರಿಗೆ ಕಣ್ಣು ಕೊಟ್ಟು ಬಿಡಪ್ಪ ತಿಳ್ಕೊಂಡು ಮತ್ತೆ ದೃಷ್ಟಿ ಅವ್ರ ಮುಖದ ಮೇಲೆ ಕೈ ಆಡಿಸ್ತಾಳ. ದೃಷ್ಟಿ ಬಂದ್ಬಿಡ್ತದ. ಇನ್ಮೇಲೆ ನಿನ್ನ ಸುದ್ದಿಗೆ ನಾವು ಬರುದಿಲ್ವ ಅಂತ ಹೇಳಿದಾಗ ಹೋಗ್ಬಿಡುತ್ತೆ. ಮಲ್ಲಾವಡಿ ಅವರು ದೇಶ ಸಂಚಾರಕ್ಕೆ ಹೋಗಿರ್ತಾರ. ಕಲ್ಲೂರು ಗ್ರಾಮಕ್ಕೆ ಎಮ್ಮ ಹೋಗ್ತಾಳ. ಮುಂದೆ ಮಗ ಹುಟ್ಟುತ್ತ ಗುಂಡು ಒಂದು ಕಲ್ಲು ಹಡಿತಾಳೆ. ಒಂದು ಕಲ್ಲು ಹಡದಳು. ಕಲ್ಲು ಹಡದಾಗ ಹೆಣ್ಮಗಳು ಕಲ್ಲು ಹಡದಾಳ ಜಗತ್ ಸುದ್ದಿ ಆಯ್ತು. 13ನೇ ದಿವಸಕ್ಕೆ ಹೆಸರಿಡ್ತಾರ. 13ನೇ ದಿವಸಕ್ಕೆ ಹೆಸರಿಡ್ಲಕ್ ಬರ್ತಾರ. ಅವಾಗ ಪುಣ್ಯಾತ್ಮರು ಎಲ್ಲ ನೆರಮನೆ ಹೊರಮನೆ ಬಾಲ್ಯಾರ ಕೇಳ್ತಾರ, ಕಲ್ಲೈತಿ ಹೆಸರು ಏನಂತ ಇಡುದಿರು. ಇವತ್ತಿ ಉಂಡಿನದ, ಇವತ್ತಿ ಉಂಡ್ಯದ, ಇದಕ್ಕೆ ಏನ್ ಹೆಸರಿಡುದು? ಅವಾಗ ತಾಯಿ ಹೇಳ್ತಾರ, ಕಸ್ತೂರಾದೇವಿ ನನ್ನ ಮಗ ಇವತ್ತಿ ಉಂಡಿನ ನಾನು ಹಡ್ದೀನಿ, ನೀ ಇವತ್ತಿ ಒಡೆಯ ಕುರ್ರ ತಿಂಗು ಕೂಗ್ರಿ, ಏನು ಗುಡ್ಡದ ಒಡೆಯ ಏನ್ ಆಶೀರ್ವಾದ ಮಾಡ್ತಾನ ತಿಳ್ಕೊಂಡು ತೊಟ್ಟಿಲು ಕಟ್ಟಿ ತೊಟ್ಟದಾಗ ಆ ಇವತ್ತಿ ಉಂಡಿ ಇಟ್ಟು ಎಲ್ಲ ನೆರಮನೆ ಹೊಲಮನೆ ಬಾಲ್ಯರೆಲ್ಲ ಬಂದು ತೊಟ್ಟಲಿಕ್ಕೆಲ್ಲ ಶೃಂಗಾರ ಮಾಡಿ ಕೊಂಚಿಗೆ ಕುಲಾಯಿ ಏನೇನು ಕಟ್ಟಿ ಖುಷಿಗೆ ಆರತಿ ಮಾಡಿ ಆ ಇವತ್ತಿ ಉಂಡಿಗೆ ಬಾಯಿ ಹಚ್ಚಿ ಕೂಗುತ್ತಾರ. ಇವತ್ತಿ ಒಡೆಯ ಕುರ್ರನ್ನ ಇವತ್ತಿ ಉಂಡಿ ಒಡೆದು ಒಳಗಿಂದ ಮಗ ಹೊರಗೆ ಬರ್ತದ. ಬಂಧುಗಳೇ, ಒಳಗಿಂದ ಮಗ ಹೊರಗೆ ಬರ್ತದೆ. ಇವತ್ತಿಗೂ ಕೂಡ ಆ ಉಂಡಿ ನರೋಟ್ಯಾರ ಗದ್ದಿಗೆ ಜಗಲಿ ಮೇಲೆ ಇನ್ನೂ ನೋಡ್ಲಿಕ್ಕೆ ಸಿಗುತ್ತದೆ. ನಮ್ಮ ಗುರುಗಳು ನನ್ಗೆ ಕರ್ಕೊಂಡೋಗಿ ತೋರಿಸಿದ್ರು. ಅಂತ ಒಂದು ಇತಿಹಾಸವನ್ನು ಉಳ್ತಕ್ಕಂಥವ್ರು ಈ ಪುಣ್ಯಾತ್ಮರು ಬಂದು ನಿಮ್ಮ ಗ್ರಾಮದಾಗ ವಾಸ ಮಾಡ್ಯಾರಂದ್ರ ಊರ್ ಅಲ್ಲೈತಿ, ನಾವ್ ಇಲ್ಲದಾನ, ಈ ಕಡೆ ಅವ್ ಅದಾಳ, ಈ ಕಡೆ ಮಗ ಅದಾನ. ಅದಕ್ಕ ಇಂಥ ಭವ್ಯ ಪರಂಪರೆ ಇತಿಹಾಸವನ್ನ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇತ್ತು ಬಂಧುಗಳೇ. ಅದಕ್ಕ ಇವತ್ತಿಗೂ ಕೂಡ ಸಿದ್ಧಾಟಿಕೆ ನಡೆದ. ಇವತ್ತಿಗೂ ಕೂಡ ಹ್ಯಾಂಗ ಸಿದ್ಧಾಟಿಕೆ ಅಂತ ಕೇಳಿದ್ರೆ, ನಮ್ಮ ಮಲಕಾರ ಸಿದ್ಧಂದ 60 ವರ್ಷಕ್ಕೊಮ್ಮೆ ಬಣ್ಣದ ಜಾತ್ರೆ ಅಂತ ನಡೀತದೆ. ಬಣ್ಣದ ಜಾತ್ರೆ ಅಂದ್ರೆ ಲಸಿಕೆನ 4 ಗಂಟೆ ಹಿಡ್ಕೊಂಡು ಇದು ಬಹುತೇಕ 3 ಗಂಟೆಗೆ ಕಟ್ತಾರೋ, 5 ಗಂಟೆ ಒಳಗೆ ಆಡ್ತಾನ.
9 ಮೀಟರ್ ಈ ಕ್ಯಾಮ್ರಿ ಕರಿ ಬರ್ತದೆ, ಇದು ಕಾಟನ್ ಅಂತಿರ್ಲಿ. 9 ಮೀಟರ್ ಒಂದು ಸಂದ ಬಿಡ್ಲಾರ್ದ ಆ ಒಡೆಯರ ಮೂತಿಗೆ ಸುತ್ತಾರ, ಸುತ್ತಿ ಅವನ ಮುಖ ಕಟ್ತಾರ. ಒಂದು ಪೌನಾ ತಾಸಗಟ್ಲೆ ಇರ್ತಾನ ನಾವು. ನಮಗ್ ಬರೀ ಮೂಗ್ ಹಿಡಿದು 1-2 ಸೆಕೆಂಡ್ ಹೆಚ್ಚಾದ್ರೆ ಉಸಿರು ಹಾಯ್ಲಿಕ್ಕೆ ಕಳ್ತೀವಿ ನಾವು. ಅವ್ರು ಹೊರಗೆ ನಿಂತ ಚೌರ ಬೀಸ್ತಾರ, ಒಳಗೆ ಗಾಳಿ ಹಂಗೆ ಹೋಗ್ತಿರ್ಬೇಕು, ಗಾಳಿ ಹಂಗೆ ಹೋಗ್ತಿರ್ಬೇಕು. ಮತ್ತ ಆ ಮೂರ್ತಿಗೆ ಇಷ್ಟ 2 ರಂಧ್ರದ, ಆ ರಂಧ್ರದ ಮೂಲಕನ ಹೋಗ್ಬೇಕು. ಅಂತ ಮೂರ್ತಿಗೆ ಬಣ್ಣದ ಸುವರ್ಣ ಲೇಪ ಮಾಡೋದು ಬರ್ತದೆ. 15 ವರ್ಷ ಮಲ್ಕಾರ ಸಿದ್ಧಿಗೆ ಕೌಲು ಕೇಳ್ತಿದ್ರು, ಇಂದು ಯಾವ ಪತ್ತಾರ ಕಡೆ ಬಣ್ಣ ಮಾಡಿಸೋನು, ಇಂದು ಯಾವ ಪತ್ತಾರ ಕಡೆದು ಬಣ್ಣ ಮಾಡಿಸೋನು. ಅವಾಗ ಕೊನೆಗೆ ಯಾವ ಪತ್ತಾರದ ಕೌಲಾಗಲಿಲ್ಲ. ಒಬ್ಬ ಪುಣ್ಯಾತ್ಮ ಗುಜರಾತಕ್ಕೆ ಹೋಗಿ ಅವೇನೋ ಕೆಲಸ ಮಾಡಿ ಬಂದಿದ್ದ. ಅವ ಹೇಳಿದ, ಗುಜರಾತ್ಗೆ ಒಬ್ಬ ದೊಡ್ಡ ಪತ್ತಾರ ಅದನ್ನು ಕೇಳಲ್ಲ ದೇವರಿಗೆ ಅಂತ. ಹೋಗಿ ಒಳಗೆ ಹೋಗಿ ಪೂಜಾ ಕಟ್ಟಿದ ಬೆಳಕು ಬಲ ಆಯ್ತು. ಮರುದಿವ್ಸ ಅಂದ್ರೆ ಅವ್ನು ಕರ್ಕೊಂಡು ಹೋಗ್ತಾರ. ಹೋದಾಗ ಅವನು ಶ್ರೀಮಂತಕ್ಕೆ ಎಂತಾದಿತ್ತು ಕೇಳಿದ್ರೆ, ಕಟ್ಟಿಗೆ ಹೆಂಗ ಬಡಿಗೆ ಕೆತ್ತಿ ಒಗಿತಲ್ಲ ಹಂಗ ಬಂಗಾರ ಕೆತ್ತಿ ಹೋಗೋದು ತುಳಿದಾಡ್ತಿದ್ದ. ನಮ್ ದೇವ್ರದೊಂದು ಬಂಗಾರದ ಲೇಪನ ಮಾಡೋದೈತ್ರಿ, ಒಂದು 30 ದಿವಸ ಹತ್ತೈತಿ, ನೀವು ಮಾಡಿಕೊಡ್ರಿ ಅಂತ. ಅದ್ ನಮ್ಮಿಂದ ಆಗೋದಿಲ್ಲ, ಇಂಥ ದಿನ ಕೋಟಿ ವ್ಯವಹಾರದಾಗ ನಾವೇನ್ ಬರ್ಲಿಕ್ಕೆ ಸಾಧ್ಯತೆ, ನಮ್ಗೇನ್ ಆಗೋದಿಲ್ಲ. ಬಹಳ ವಿನಂತಿ ಮಾಡ್ಕೊಂಡ್ರು, ಒಟ್ಟೆ ಒಪ್ಪಲಿಲ್ಲ. ಅವಾಗ ಹೇಳ್ತಾರೆ ಇವ್ರು, ಏನೋ ಪ್ರಸಂಗ ನಮ್ದೊಂದು ಫೋನ್ ನಂಬರ್ ಇಟ್ಕೋರಿ. ಆವಾಗೇನು ಲ್ಯಾಂಡ್ಲೈನ್ ಫೋನ್ ಇದ್ದು, ಈಗ ಮೊಬೈಲ್ ಬಂದವ. ನಮ್ದೊಂದು ಫೋನ್ ನಂಬರ್ ಇಟ್ಕೋರಿ, ನಿಮ್ದೊಂದು ನಮಗೂ ಕೊಡ್ರಿ. ಅವಾಗ ಬಂಧುಗಳು ಹೇಳಿ ಹೋದ್ರು, ನೋಡಪ್ಪ ಮಲ್ಕಾರ ಸಿದ್ಧಗ ನಿನಗೆ ಬಿಟ್ಟುಕೊಟ್ಟ ವಿಷಯ, ನಾವೇನ್ ಇದ್ರ ಭಾಗ ತಗೊಳ್ಳೋದು. ರಾತ್ರಿ ಅಂಗಡಿ ಎಲ್ಲ ಬಂದ್ ಮಾಡ್ಕೊಂಡು ಪ್ರಸಾದ ಮಾಡಿ ಹೋಗಿ ತನ್ನ ರೂಮಿನೊಳಗೆ ಮನ್ಕೋತಾನ. 12 ಗಂಟೆ ಆಗ್ತದ, ಭಯ ಬರ್ಲಿಕ್ಕೆ ಚಾಲು ಆಗ್ತದ. 1 ಗಂಟೆ ಆಗ್ತದ, ಬೆತ್ತು ಓಡಾಡ್ಲಕ್ ಚಾಲು ಆಗ್ತದ. 2ಕ್ಕೆ ಬೆತ್ತು ಬಂದು ಬೆಣ್ಣಾಗ ಮೂಡ್ಲಕ್ಕಿತ್ತು. ಮುಂಜಾನೆ 5ಕ್ಕೆ ಅಂದ್ರೆ ತಮ್ಮ ಧರ್ಮದ ಗುರುಗಳ ಕಡೆ ಹೋಗಿ ಕೇಳ್ತಾನ. 12ಕ್ಕೆ ಭಯ ಬಂತು, 1ಕ್ಕೆ ಬೆತ್ತ ಆಡಾಕಿತ್ತು. ಮುಂಜಾನೆ 2ಕ್ಕೆ ಅಂದ್ರೆ ಬೆಣ್ಣಾಗ ಮೂಡಾಕತ್ತು. 5 ಗಂಟೆ 4:15 ತನ ನನ್ಗೆ ಹಿಂಗ್ ಹೈರಾಣ ಆಗೈತಿ, ಏನ್ ಗದ್ಲೈತಿ ನೋಡ್ರಪ್ಪಗಳು ತಗದ ಅಂತ ಹೇಳಿದಾಗ, ಅವರೆಲ್ಲ ಇತಿಹಾಸ ತಮ್ಮ ಪಂಚಾಂಗದ ಮುಖಾಂತರ ತೆಗೆದು ನೋಡಿದಾಗ, ಯಾರಾದ್ರೂ ದೇವ್ರ ಕೆಲಸ ಮಾಡಿಕೊಡತ್ತ ಬಂದಿರ ನಿನ್ ಕಡೆ, ಅವಾಗ ಒಂದು ಜ್ಞಾನೋದಯ. ಹೌದು, ಎಲ್ಲೋ ಮಹಾರಾಷ್ಟ್ರದವ್ರು ಒಬ್ರು ಬಂದಿರತ್ತೆ. ನೋಡಪ್ಪ, ನೀನ್ ಏನಾದ್ರೂ ನಿನ್ನ ಸಂಸಾರ ಸುದ್ದಿ ನಡಿಬೇಕಾಗಿತ್ತಂದ್ರ, ನಿನ್ನ ಯಾರೆಲ್ಲ ಸುರುಳಿತ ನಡಿಬೇಕಾಗಿತ್ತಂದ್ರ ಮೊದಲು ಹೋಗಿ ಒಂದು ಕಾರ್ಯ ಸುದ್ದು ಮಾಡಿಕೊಟ್ಟವ, ಎಲ್ಲಿಂದ್ರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳಿದಾಗ, ಗಂಡ ಹೆಂಡತಿ ಕೂಡ್ಕೊಂಡು 30 ದಿವಸ ಬಂದು ಕೈಲೆ ಮಾಡಿ ಉಂಡು ಹೋಗಿ ಬಣ್ಣ ಹಚ್ಚಿ ಜಾತ್ರೆ ಮುಗಿಸಿ ಹೋಗು ಕಾಲಕ್ಕ ಶಿಯಾನ ಮಕ್ಕ ಬೆಳ್ಳಿದ ಸ್ವಂತ ಪದರಿಂದ ಖರ್ಚಾಕಿ ಮಾಡಿಕೊಟ್ಟಾರ. ಮಲ್ಕಾರ್ಷದ ಪದರಿಂದ ಮಾಡಿಕೊಟ್ಟಾರ. ಇಂಥ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ. ಅದಕ್ಕೆ ಈ ಸಿದ್ಧಾಟಿಗಳಿಗೆ ಹಿಂಗೆ ಅಂತ ಹೇಳಕ್ ಬರೋದು ಪುಣ್ಯಾತ್ಮರೇ. ಯಾಕಂತ ಕೇಳಿದ್ರೆ, ಆ ಸಿದ್ಧರ ನಾಲಿಗೆ ಹಾವಿನಿಸ ಹಲ್ಲೊಳು ಚೋಳಿನಿಸ ಕೊಂಡಳು ಸಿದ್ಧರೈಸ ತುದಿ ನಾಲಿಗೆ ಮೇಲತ್ತ. ಕರಿಯೋಗ ಸಿದ್ಧನ ಸನ್ನಿಧಿ ಒಳಗ ಪುಣ್ಯಾತ್ಮರೇ ಒಬ್ಬ ಹೆಣ್ಮಗಳು ಬಂದಿದಳು. ಯಪ್ಪ, ನಮ್ಮವ್ಗ 3 ಮಂದಿ ಹೆಣ್ಮಕ್ಳು, ನಾನು 2 ಹೆಣ್ಮಕ್ಳು ಹಡದೇನೆ, ಇನ್ನು ಮುಂದಿಂದು ನನಗೆ ಹೆಣ್ಣು ಆಗ್ತದೆ ಚಿಂತೆ ಐತೈತಿಯಪ್ಪ, ಏನಾರ ಮಾಡೋದು. ಅಲ್ಲಿ ಹೋಗಿ ಅವ ಬೇಡ್ಕೊ ಅಂತಿಕ್ ಬೇಡ್ಕೊಂಡು ಗದ್ದಿಗೆ ಒಡೆಯರ ಕಡೆಯಿಂದ ಫಲ ಹಾಕ್ಸ್ಕೊಂಡು ಹೋಗಿಬಿಡು, ನಿನ್ನ ದಯವಿಟ್ಟು ಹೇಳ್ತೈತಿ. ಫಲ ಹಾಕ್ಸ್ಕೊಂಡು ಹೋದಳು. ಮುಂದೆ ಹೊಟ್ಟಿಲೆ ನಿಂತ ಬಳಿಕ ಡಾಕ್ಟರ್ ಕಡೆ ಚೆಕ್ ಮಾಡ್ಲಕ್ ಹೋದ್ರು. ನಿಮ್ಗೆ ಸುಳ್ಳಲ್ಲ, ತೋರಿಸ್ತ ಮತ್ ಬೆಟ್ಟಾಗ ಅವ್ರು ಕೂಡ ಗ್ರಾಮದಾಗ ಅದಾರ. ಇವತ್ತು ಚೆಕ್ ಮಾಡ್ಲಕ್ ಹೋದ, ಹೆಣ್ಣೈತೆ ಅಂತ ಹೇಳ್ರು. ಬಂದು ಬೆಟ್ಟದ್ರಪ್ಪ, ನಿನಗೆ ಗಂಡು ಬೇಕಂತ ಬಡ್ಕೊಂಡು ಹೋಗಿನಿ, ಹೆಣ್ಣೈತಂದ್ರು. ಮತ್ತೆ ತೆಗೆದು ನೋಡಿದ್ವಿ. ಮತ್ತ ನಮ್ಮ ಕರೆ ವಿಷಯದ ಹೇಳಿದಾಗ ಗಂಡ ಐತೆ ಅಂತ ಹೇಳಿದ. ಗಂಡ ಐತೆ ಅಂತ ಹೇಳಾಕತ್ತೆ, ಮುತ್ತೆ ಹೋಗ್ರಿ ಅಂತ ಹೇಳಿದ. ಅವ್ರು ಮುಂದೆ ಪುಣ್ಯಾತ್ಮರು ಮತ್ತೊಮ್ಮೆ ಚೆಕ್ ಮಾಡ್ಕೊಳಕ್ ಹೋದ್ರು. ಅವಾಗ ಹೆಣ್ಣತ್ತ ರಿಪೋರ್ಟ್ ಬರ್ತಾರ. ಭಯಂಕರ ಅಳ್ಕೋತ್ ಬಂದ್ಬಿಟ್ರು ಅವ್ರ ಮಠ. ಅವಾಗ ಹೇಳಿ ಕಂಬಳಿ ಖರೆ ತಿಳ್ಕೊಂಡು ಶ್ರುತಿ ಸಾರ್ತೈತಿ. ನೀ ಮತ್ತ ಖರೆ ಯೋಗ ಸಿದ್ಧತ್ತು ನಿನಗೆ ಹೆಸರಿಟ್ಟಾರ. ಮತ್ ನಿಂದ ಸತ್ಯ ಲೀಲಾ ಉಳಿಬೇಕಾಗಿತ್ತ ನನ್ನ ಕೈಯಾಗಿಲ್ಲದ. ನಾವೊಬ್ಬ ಕಂಪೌಂಡರ್, ನೀ ಡಾಕ್ಟರ್. ನೀ ಏನ್ ಚೀಟಿ ಕೊಡ್ತೀನ ಪೇಷಂಟ್ ಗಳಿಗೆ ಕೊಡೋದು ಇಷ್ಟ ನನ್ ಕೆಲಸ ಐತಿ. ಉಳಿಸೋದು ಬಿಡಿಸೋದು ನಿನ್ ಕೆಲಸ ತಿಳ್ಕೊಂಡು ತೆಗೆದು ನೋಡಿದ್ವು, ಗಂಡ ಐತಿ ಅಂತ ಹೇಳ್ತಿ. ಡೆಲಿವರಿಗೆ ಹೋದ್ರ ಮ್ಯಾರೇಜ್ ಮತ್ತೆ ಚೆಕ್ ಮಾಡ್ರಿ. ಫೋನ್ ಬತ್ತ, ಅಪ್ಪ ನಿಮ್ಮ ನಂಬಿ ಎಲ್ಲ ಘಾತ ಆತಂದ್ರ. ಯಾಕಯ್ಯವ ಡಾಕ್ಟರ್, ಈಗ ನನ್ನ ಡೆಲಿವರಿ ಸಮಯ ಬಂದತಿ, ಗಂಡ ಇಲ್ಲ ಹೆಣ್ಣೈತೆ ಅಂತ ಹೇಳಿದ. ಮತ್ತೆ ತೆಗೆದು ನೋಡಿದ್ವಿ, ಇವ್ ಗಂಡ ಐತೆ ಅಂತ ಹೇಳಿದ. ಹ್ಯಾಂಗ ಮಾಡ್ಬೇಕು ಪುಣ್ಯಾತ್ಮರು? ಡೆಲಿವರಿ ಆದ 2 ತಾಸು ಬಿಟ್ಟು ಅವ್ನ ಗಂಡ ಫೋನ್ ಹಚ್ತಾನ, ಅಪ್ಕೊಂಡು ನೀವು ಹೇಳಿದ್ದ ಕಂಬಳಿ ಕರೆ ಐತಿ, ಗಂಡಸ್ ಮಗ ಹುಟ್ಟಾನಂತ ಹೇಳ್ತಾರೆ. ಅದಕ್ಕೆ ಇವತ್ತು ನಮ್ಮ ಗುರುಗೋಳಿ ಕಂಬಳಿ ತಲುಬಂದಿಗೆ ಸಹಿತ ಇಟ್ಕೊಂಡಿಲ್ಲ. ತಲುಬಂದಿ ಹರಿಕೆ ಮನೆ ಒಳಗಿತ್ತ ಕಂಬಳಿ ಅಂತ ಹೇಳ್ಯಾರ.
ಆ ಕ್ಯಾವಿ ಇಟ್ಟುಕೊಂಡು ಸನ್ಯಾಸಿಗಳು ಉಪವಾಸ ಬರುವುದು, ಆದ್ರೆ ಕಂಬಳಿ ಹೊತ್ತು ಒಡೆಯರು ಉಪವಾಸ ಬರಂಗಿಲ್ಲ. ಯಾಕಂದ್ರೆ ಅದ್ರ ಶಕ್ತಿನ ಹಂಗೈತಿ ಬಂದು ಶಕ್ತಿ ಐತಿ. ಅದಕ್ಕೆ ನಾನೆಲ್ಲ ಒಡೆಯರಲ್ಲಿ ನಿಮ್ಮ ಪಾದ ಧೂಳಾಗಿ ನಾವು ವಿನಂತಿ ಬೇಡ್ಕೊತನು, ಇದನ್ನ ಬೆಳೆಸರಿ, ಎತ್ತರವಾಗಿ ಬೆಳಿಬೇಕಾಗಿತ್ತೆ. 200 ವರ್ಷಕ್ಕಾಗಿತ್ತೆ. 200 ವರ್ಷದ ಇತಿಹಾಸದ ಸಂಪ್ರದಾಯಗಳು ಮುಗಿಲು ಮುಟ್ಲಿಕ್ಕೆ ಕಟ್ಟವ. ಸುತ್ತ ಎಲ್ಲ ಅದರದ ಪರಂಪರೆ ಬೀಸಲತ್ತದ. ಆದ್ರೆ ನಿಮ್ಮ ಸಾವಿರ ವರ್ಷದ ಇತಿಹಾಸಗಳನ್ನ ನಾವು ಸಣ್ಣವರಾಗನು ನಾ ದೊಡ್ಡವ ನೀ ದೊಡ್ಡವ ಬಿಡ್ರಿ. ಈ ಜಗತ್ತಿನಾಗ ದೊಡ್ಡವ ಯಾರು ಅಂತ ಕೇಳಿದ್ರೆ ಅಮೋಘ ಸಿದ್ಧ ದೊಡ್ಡವ, ಸೋಮಲಿಂಗ ದೊಡ್ಡವ, ಧರ್ಮರು ದೊಡ್ಡವರ. ನಾವೆಲ್ಲ ಅವ್ರ ಪಾದ ಧೂಳಾಗಿರು ಅಂತಕ್ಕಂಥದನ್ನ ನೀವು ಮನದಲ್ಲಿ ಇಟ್ಕೋರಿ. ಈ ಪುಣ್ಯಾತ್ಮರೇ, ಈ ಭಂಡಾರ, ಈ ಕಂಬಳಿ ಜಗತ್ತಿನ ತುಂಬೆಲ್ಲ ಮೆರಿತದ, ಬೆಳೀತದ. ಅದಕ್ಕೆ ಅದರ ಇತಿಹಾಸ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಅದ್ರ ಇತಿಹಾಸ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಯಾಕಂದ್ರೆ ಮಾದಾನ ಕಂಬಳಿ ಹಾಸಿ ಹೊಳಿ ದಾಟನ ಧರ್ಮರು ಬೆಣ್ಣು ಹತ್ತಿದಾಗ ಮಾದಾನ ದಾಟ್ಯಾನ ಕಂಬಳಿ ಹಾಸ್ಯನ ಇಂಥ ಅದ್ಭುತವಾಗಿರ್ತಕ್ಕಂಥ ಹಿಂದಾಗಿರ್ಬೇಕು ಪವಾಡ. ಸ್ವಂತ ನಾನು ಘಟನೆ ಹೇಳ್ತೇನೆ ನಿಮಗೆ. ಬಿಳಿಗಿ ತಾಲೂಕ ಬಿಸ್ನಾಳ ಅಲ್ರ, ಬಿಳಿಗಿ ತಾಲೂಕು ಬಿಸನಾಳಕ್ಕೆ ಹೋಗೋರು ಇದ್ದೆ ನಾವು. ನಸಿಕಿನಾಗ 4 ಗಂಟೆಗೆ ವಾಕಿಂಗ್ ಹೊಂಟಿನಿ ಗುರುಗಳ ಜೋಡಿ. ಮುಂಬೈಗೆ ಚಕ್ರಿವಾದಳ ಆಗಿತ್ತು ನೋಡ. ವರ್ಷ ಚಕ್ರಿವಾದಳ ಅಂದ್ರೆ ನೀರ್ ಹೆಚ್ಚು ಬಂದು ಏನೇನು ದನ ಕರ ಎಲ್ಲ ಹೋಗಿಬಿಟ್ಟಿದ್ದು. ಅಪ್ಪಗಳು ಅದ್ರ ಪದ ಮಾಡ್ಕೋತ ಹೊಂಟಿದ್ವು. ಅವ್ರು ಒಟ್ಟ ದಿವಸ ಮುಂಜಾನೆ ಒಂದು ತಂಬಿಗೆ ತಂದು ಹೋಗೋದ್ ಪದ್ಧತಿ ಇತ್ತು. ಅವ್ರು 2 ಸಲ ತಂಬಿಗೆ ತಂದು ಏನು ವಿಚಾರ ಮಾಡ್ಲಿಲ್ಲ. ಇಲ್ಲೊಂದು ತುಂಬ್ಕೊಂಡ್ರು, ಮತ್ತ ಮುಂದೆ ಹೋಗಿ ನೋಡೋ ದಾರ್ಯಾಗ ಒಂದು ಬರ್ತಾ ಅಲ್ಲಿ ತುಂಬ್ಕೊಂಡ್ರು. ವಾಪಸ್ ಬಂದು ಮಾಧುಲಿಂಗರ ಬನ್ನಿ ಕಟ್ಟಿಗೆ ಬಂದು ಬೌಳಿಗೆ ಬಂದು ಕೊತ್ತ ಬಿಟ್ರು. ನಾನು ದಗದ ಘಾತ ಆತನ. ಯಾಕ್ರಪ್ಪ ಹಿಂಗ್ಯಾಕೆ? ಮೊದಲ ಬಂದಿತ್ತು ನನಗ ಆ ಚಕ್ರಿವಾದಾಳಿ ಪದ ಮಾಡಾಕತ್ತೀನಿ, ಮತ್ತು ಆ ಪಾಪ ಸತ್ತದ್ರ ಮೇಲೆ ಪದ ಮಾಡಾಕತ್ತೀನಿ. ಇಟ್ಟರೆ ಕಷ್ಟ ತಡ್ಕೋಬೇಕಂತ ತಿಳ್ಕೊಂಡು ಹಂಗ ಹೇಳ್ಕೊಂಡಿದ್ದಿ ತನ ಬಂದಿನಿ ಅಂದ್ರು. ಅವ್ರು ದೊಡ್ಡ ಆಳು. ಮತ್ತೆ ಏನ್ ತಿಳಿ ನಾವು ಅರವಿಂದನ ಹುಡುಗ ನಾವು ಹೆಗಲ ಮೇಲೆ ಕೈ ಹಾಕೊಂಡು ದೊಮ್ಮದ ಮೇಲೆ ತಗೊಂಡು ಅಯ್ಯೋ ಅಲ್ಲಿ ಕೈ ಒತ್ತು, ಇಲ್ಲಿ ಕಾಲು ಒತ್ತು, ಹಿಂಗ್ ಕೊಳ್ಳಿಗೆ ಕೈ ಹಾಕವ್ರ. ಅಲ್ಲಿ ಹಂಗ ಮಾಡಿದ, ಇಲ್ಲಿ ಹಿಂಗ ಮಾಡಿದ. ಹಿಂಗ್ಯಾಕೆ ಮಾಡಿದ ನಾವು ಅಳವ್ರ. ಮತ್ತಿನ್ ದೇವರ ಅಳಾಕ್ ಹಚ್ಚಿದ್ರೆ ನಮ್ ಗತಿ ಅದು. ಅವಾಗ ಒಂದ್ ಮಾತು ಹೇಳು, ಬಿಸನಾಳಕ್ಕ ನನಗೆ ಭಂಡಾರ ಇಡ್ಲಕ್ ಹಚ್ಚಾನ, ಇಲ್ಲಿ ನನಗೆ ಆರಾಮ ತಪ್ಪಿಸಾನ. ಹೋಗ ಗುಡ್ಡದ ಮೇಲೆ ಹೋಗಿ ಭಂಡಾರ ತಗೊಂಬ. ಹಿಂದ್ ನೀಲಮ್ಮ ಕೂಸಿ ನೆಬ್ಸೀನಿ, ಆ ಉಕ್ಕಿನ ಕೀಲಿ ಕಡದನಿ, ಅದು ನನಗೆ ಬೇಕಾಗಿಲ್ಲ. ನಾ ಇವತ್ತು ಬಿಸನಾಳಕ್ ಹಾಡ್ಲಾಕ್ ಹೋಗ್ಲೇಬೇಕು. ತಗೊಂಬ ಭಂಡಾರಕ್ಕೆ ಹೋಗಿ ಮ್ಯಾಲ ಹೋಗಿ ಭಂಡಾರ ತಗೊಂಡು ಬಂದು ಕೊಟ್ಟ ತೀರ್ಥ ಮಾಡಿ ಕುಡಿಸಿರು. 2 ತಾಸು ರೆಸ್ಟ್ ಮಾಡ್ರು. ಗಾಡಿ ತೆಗಿಯತ್ ಹೇಳಿ ಬಿಸನಾಳಕ್ ಹಾಡ್ಲಾಕ್ ಹೋಗೋದು ಅಂತ ಹೇಳಿದ್ರು ಬಂಧುಗಳು. ಹಾಡ್ಲಾಕ್ ಹೋಗೋದು ಹಂಗ ದುಡ್ದಾರ ಅವ್ರಿಗೆ ಪರಂಪರೆಗೆ. ಕಮಾಂಡರ್ ಗಾಡಿ ಒಳಗೆ ಒಬ್ಬ ಶಿಶು ಮಗನ ತೊಡಿ ಮೇಲೆ ಕಾಲ, ಒಬ್ಬ ಶಿಶು ಮಗನ ತೊಡಿ ಮೇಲೆ ತಲೆ. ಹಗಲ ರಾತ್ರಿ ಹಾಡ್ತಿದ್ರು, ಹಗಲ್ ಹಿಂಗ ಭಕ್ತರ ಸಲುವಾಗಿ ಹೋಗ್ತಿದ್ರು. ಅವಾಗ ಬಂಧುಗಳ ದಾರಿ ಒಳಗೆ ಗುಣದಾಳಕ ಸಿದ್ಧಲಿಂಗರ ಆಶ್ರಮ ಮಾಡಿದ್ಯಪ್ಪ, ಒಂದಿಟ್ಟು ಒಳಗೆ ಬರೋಣ ಡ್ರೈವರ್ ಆಗ್ತಿದ್ರಿ ಯಾರು ಇಲ್ಲಂದ್ರು. ಸಟ್ನ ಎದ್ರ ಅಪ್ಪಗಳು, ಸಿದ್ಧಲಿಂಗದ್ರ ಏನ್ ತಿಳಿದ್ರಿ ನಡಿ ಒಳಗ ಹೋಗಿ ಒಟ್ಟ ಉಪವಾಸ ಇದ್ದವ್ರು ಚೂಡಾತಿದ್ರು. ಬಿಸನಾಳ ಗ್ರಾಮಕ್ಕೆ ಹೋದೆವು. ಹೋಗೋತನ ಮಳಿ ಬಿತ್ತು, ಕಲ್ಲು ಬಿದ್ದಂಗ ಮಳಿ ಬಿತ್ತು ಬಂಧುಗಳೇ. ಇವ್ರು ಯಾರು ಇಲ್ಲ ಆಗ್ಯಾರ. ಅವಾಗ ಹಾಡ್ಲಕ್ ಸೈತಿ ಅವರ ಹಾಡ್ಬೇಕಾಗಿತ್ತು. ಕಲ್ಲು ಬಿದ್ದಂಗ ಮಳಿ ಬಿತ್ತು. ಹೋಗಿ ಮನೆಗೆ ಸೇರಿದ್ವು. ಕಮಿಟಿ ಅವ್ರು ಬಂದ್ರಪ್ಪ, ಮಂದಿ ಕುಣ್ಲಕ್ ಜಾಗಿಲ್ಲ, ಮುಂಜಾನೆ ಹಾಡಾಕಿರಂದ್ರು. ಮುಂಜಾನೆ ಹಾಡಾಕಿಂದ್ರ ಅವಾಗ ನನ್ಗೆ ಗೊತ್ತಾಯ್ತು, ನಿಸರ್ಗ ಸಹಿತ ಮದಗೊಂಡು ಮುಚ್ಚಾಗ ಸಾಥ್ ಕೊಡ್ತಿತ್ತು ಅಂತ. ಮುಂಜಾನೆ ತಂಬಿಗೆ ತಂದು ಹೋಗೋ ಕಾಲಕ್ಕೆ ಜೋಲಿ ಹೊಡಿತಿದ್ರು. ಅಷ್ಟು ಸುಸ್ತಾಗಿದ್ರು. ಯಪ್ಪ ಇನ್ನೊಂದ್ 2 ತಾಸು ಬಿಟ್ಟು ಹಾಡಾಕಿರಿ ಒಟ್ಟ ಮಂದಿ ಕುಂದಲಕ್ ಜಾಗ ತೋದದು ಹಸಿ ಒಣಗಿಲ್ಲ, ಅದಕ್ಕೆ ಇನ್ನೊಂದ್ 2 ತಾಸು. ಅವಾಗ ಪುಣ್ಯಪ್ಪನ ಅಷ್ಟು ಅಸ್ತವ್ಯಸ್ತ ಆಗಿದ್ದ ಹಾಡ್ಲಕ್ಕತ್ರ ಮಂದಿ ಕಣ್ಣೀರ್ ಹಾಕ್ತಿತ್ತು, ಕಣ್ಣೀರು. ಅದಕ್ಕೆ ಅವರು ಎದಕ್ಕೆ ಬಂದಿರುತ್ತೆ ಶೆರವಾಳ ಆಶೀರ್ವಾದ ಮಾಡಿ ಹೇಳ್ತಾನ, ಜಗತ್ತಿನಾಗ ಬಂಗಾರದ ಅಂಗಡಿ ಇಟ್ಟು ವ್ಯಾಪಾರ ಮಾಡೋ ಸದಾ ನಿನ್ನ ಬೆಣ್ಣಿಗೆ ನಾನು ಇರ್ತೀನಿ ಅಂತ ಆಶೀರ್ವಾದ ಪಡ್ಕೊಂಡವರು. ಯಾರಾದ್ರೂ ಬಂದು ಶಿರೋಳ ಮುತ್ತರಿಗೆ ನಮಸ್ಕಾರ ಮಾಡ್ತಾರೆ, ಮದಗೊಂಡ ಮುತ್ತೆ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡೋ, ನನಗ್ಯಾಕೆ ನಮಸ್ಕಾರ? ಯಾಕಂದ್ರೆ ಅದು ತಿಳ್ಕೊಂಡು ಅದಕ್ಕೆ ಬಂಧುಗಳೇ, ಅಂತಹ ಪರಂಪರೆಯನ್ನ ನೀವು ಇವತ್ತೇನ್ ಮಾಡಿರುತ್ತೆ ಗೋಕಾಕ ಮತ್ತು ಮೂಡಲಿಗೆ ತಾಲೂಕಿನ ಭೂತನ ಭವಿಷ್ಯಕ್ಕೆ ಅನ್ನೊಂದು ಎತ್ತರಕ್ಕೆ ಬೆಳೆಸಿರಿ. ಇದು ಎಲ್ಲ ಕೀರ್ತಿ ನಿಮಗೆ ಸಲ್ಬೇಕಾದದು, ನಿಮ್ ಕಮಿಟಿಗೆ ಸಲ್ಬೇಕಾದದು. ನಾನು ರಾತ್ರಿ 3 ಸಲ ಫೋನ್ ಹಚ್ಚಿನ ಕಟ್ಟಿದ್ದಾರೆ. ಏನ್ರಿ ಭೂತಾಳ ಸಿದ್ದನ ಗುಡಿ ಕಟ್ಲಾಕತ್ತೀರಿ, ಮುಗಿತನ್ರಿ, ನಾವು ಬರ್ಲೇನ್ರಿ. ಬ್ಯಾಡ್ರಪ್ಪ ಇನ್ನೊಂದು 20 ನಿಮಿಷ ಹಚ್ಚದ ಮನುಷ್ಯ, ಇನ್ನೊಂದು 20 ನಿಮಿಷ. ಇವ್ರು ನಮ್ಮ ಮಾರುತಿನ ಎಲ್ಲಾರು ಇಲ್ಲಿ ಮುಂಜಾನೆ ಹಿಡ್ಕೊಂಡು ನೀನು ಅರಬಿ ಸಂತಿಗೆ ಹೋಗೋ ನಡ್ರಿ ಏನ ಇಲ್ಲಪ್ಪ. ಅರಬಿ ಸಂತಿಗೆ ನಾವು ಬಂದ್ವಿ ಅಂದ್ರೆ ಇಲ್ಲಿ ಕೆಲಸ ಕೆಡ್ತದ, ನಾವು ಬರಂಗಿಲ್ಲ. ನಮ್ ಕಡೆ ಸಂತಿಗೆ ಬರಿ ಅಂದ್ರೆ ಸಾಕು, ಎಲ್ಲ ಬಿಟ್ಟು ಬೆಣ್ಣೆತ್ತಿ ಬಿಡ್ತಾರೆ. ಮಹಾರಾಜ ನಮ್ಮ ಸಂತಿಗೆ ಕರೀಲಿ ನೋಡಿ, ನಾಳೆ ಬರ್ಲಿ ನಾವು ಪಟ್ಟಿಗೆ. ನಿಮ್ಮಲ್ಲಿ ಅಂತ ಯಾರು ವೇದಿಕೆ ಮೇಲೆ ಬರ್ಬೇಕು, ನನಗ್ಯಾಕೆ ಕರೀಲಿಲ್ಲ, ನಿನಗ್ಯಾಕೆ ಕೇಳಿರ್ತಕ್ಕಂಥವ್ರಿಲ್ಲ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಭಕ್ತರ ನೀವು ಸಿಕ್ಕಿರಿ ಅಂದ್ರೆ ನಮ್ಮ ಭಾಗ್ಯ ಪುಣ್ಯ ಆಗ್ತಾರೆ, ನಮ್ಮ ಭಾಗ್ಯ. ಯಾಕಂತ ಕರೀದ್ರೆ ನಾನು ಅತ್ಯಂತ ಅಭಿಮಾನದಿಂದ ಹೇಳಕತ್ತೇನೆ. ಈ ಹಿಂದಕ ನಮ್ಮ ಹುಡುಗಂದ
ಮಾರುತಣ್ಣವ್ರ ಮನ್ಯಾಗ ಹಿಂದಕ್ಕೆ ಹೋಗಿ ಕೆಟ್ಟ ಥಂಡಿದ್ದಾಗ ನಾವು ವಸ್ತಿ ಮಾಡಿದಿಲ್ಲ ಅಂತ ಕೇಳಿದ. ಅವಾಗ ಹಿಂಗ ಥಂಡಿನೇತ್ತು ಅಂತ ಮಾತು ಹೇಳಿದ್ರು. ಅದಕ್ಕೆ ನಿಮ್ ಲಗ್ನ ಇರ್ಲಿ ಏನೇ ಇರ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮದು ಅಮರೇಶ್ವರ ಮಹಾರಾಜನ ಕರೆಸ್ಬೇಕು ಅಂತಕ್ಕಂಥ ಹಂಬಲ. ಅದು ಏನೋ ಒಂದು ನೀವು ಮನಿ ಮಗ ಅಂತ ನೆನಪು ಮಾಡ್ತಿರೋ, ಏನ್ ಗುರುಗಳು ಅಂತ ನೆನಪು ಮಾಡ್ತಿರೋ, ಒಟ್ಟಿನ ಮೇಲೆ ನಿಮ್ಮ ಸೇವಕರಾಗಿ ನಾ ಈ ಗ್ರಾಮಕ್ಕೆ ಬರ್ತಾ ಇದ್ದೀನಿ. ನಾನು ಗುರುವಾಗಿ ನಿಮಗೆ ಬೋಧನೆ ಮಾಡಕ್ಕೆ ಬಂದಿಲ್ಲ ಬಂಧುಗಳೇ. ನೀವೆಲ್ಲರೂ ಆ ಧರ್ಮ ಈ ಧರ್ಮ ಆ ಜಾತಿ ಈ ಮತ ಯಾವುದೂ ನಮಗೂ ಬೇಕಾಗಿಲ್ಲ. ಬಸವಣ್ಣ ಹೇಳಿದು ಒಂದೇ, ನೆಲವೊಂದು ಹೊಲಿಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚಾಶ್ರಮನಕ್ಕೆ. ಕನಕ ಹೇಳ್ತಾನ ಜಲವಂದೇ ಸಕಲ ಕುಲಕ್ಕೆ ತಾಯಿ ಅಲ್ಲವೇ ತಿಳ್ಕೊಂಡು ಹೇಳ್ಯಾನ. ಇವ್ರ ಮಾತು ಹೇಳೋದ್ನಾಗ ನಮ್ಗೆ ಯಾಕೆ ಬೇಕಾಗಿತ್ತು ಆ ಜಾತಿ ಈ ಜಾತಿ, ದ್ವಾಡದು ಸಣದು ಯಾವುದೇ ಇಲ್ಲ ಬಂಧುಗಳೇ. ಅಕಸ್ಮಾತ್ ಬಸವಣ್ಣ ನಾ ದೊಡ್ಡ ಮಂದಿದ್ರೆ ಇವತ್ತು ಇಸ್ಸುಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು, ಇಸ್ಸುಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು. ಬತ್ತಿ ನಾ ದೊಡ್ಡದಂತ ಎಣ್ಣೆ ನಾ ದೊಡ್ಡದಂತ ಇಬ್ಬರು ಜಗಳ ನಡೆದಾಗ ಪಣತ್ ಹೇಳ್ತತ, ನಾವು ಬದಿನಿ ಮರಿಬೇಡ್ರಿ ಅಂತಿರ್ತದ ಪಣತ್. ನಿಂದೆ ನಮಗ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತದ. ಹಂಗಾದ್ರೆ ಡಬ್ ಮಕ್ಕೋತನ ಅಂತ ಹೇಳ್ತದ ಅದು ಪಣತ್. ಡಬ್ ಮಕ್ಕೋದ್ರೆ ನಾವೇ ಗುರಿತೀವಿ ಅಂತ ಕೇಳಿದತ್ತ. ಹಂಗ ಯಾರು ಸಣ್ಣವರಿಲ್ಲ ಯಾರು ದೊಡ್ಡವರಿಲ್ಲ. ಗೌಂಡ್ಯ ಮನಿ ಕಟ್ತಿದ್ದ, ಸಾವುಕಾರ ಹೇಳಿದ ನಾವು ಬಹಳ ದೊಡ್ಡ ಶ್ರೀಮಂತರು, ಮನಿ ಕಟ್ಟಬೇಕಾದ್ರೆ ಸಣ್ಣ ಪುಟ್ಟು ಕಲ್ಲು ಹಾಕಬೇಡ, ಸಣ್ಣ ವಸ್ತು ಒಟ್ಟೆ ತಗೋಬೇಡ ಅಂತ ಹೇಳಿದ್ರು. ಆಯ್ತ್ರಿ ಅಂದ್ರು. ಸಾವುಕಾರ ಹೋದ, ಇವ್ ಗುಡಿ ಮನಿ ಕಟ್ಟು ಚಾಲು ಆಯ್ತು. 1 ವಾರ 2 ವಾರ ಬಿಟ್ಟು ಬಂದು ನೋಡಿದ, ಮನಿ ನೋಡ್ಬೇಕು ಎಷ್ಟ್ ಚಂದ ಕಟ್ಟಾನೋ, ಎಂತೆಂತ ಕಲ್ಲು ಬಳಸ್ಯಾನ ನೋಡಕ್ ಬಂದ. ಅವಾಗ ಗೌಂಡ್ಯ ಧಮ್ಮ ಕಲ್ಲು ಎತ್ ಕಟ್ತದ, ಅದ್ರ ಬಡ್ಡ್ಯಾಗ ಚೀಪ್ ಸೇರಿಸ್ತಿದ್ದ. ಆ ಸಾವುಕಾರ ಅಂದ, ನಿನಗೆ ಮೊದಲ ತಾಕೀತ್ ಮಾಡಿರಲಿಲ್ಲ ಸಣ್ಣ ಪುಟ್ಟು ತಗೋಬೇಡ ಅಂತ ಹೇಳಿ. ಅವಾಗ ಗೌಂಡೆ ಹೇಳಿದತ್ತ, ದೊಡ್ಡವ್ರ ದೊಡ್ಡ ಸ್ಥಾನದಾಗ ಉಳಿಬೇಕಾರ ಸಣ್ಣವ್ರಿಗೆ ಚೀಪ್ ಆಗಿ ಇರ್ಬೇಕಾಗ್ತತ್ರಿ, ನಿಮ್ಗೇನ್ ತಿಳಿತೇನ್ರಿ. ಅದಕ್ಕೆ ನಾವ್ ಯಾರು ದೊಡ್ಡವರಲ್ಲ, ನಾವ್ ಯಾರು ಸಣ್ಣವರಲ್ಲ ಬಂಧುಗಳೇ. ಈಗ ಪಕ್ಷಿಗಳು ಹಾರಾಡ್ತಿರ್ತಾವ, ಹೆಂಗಾಗ್ಬೇಕಂತ ಕೇಳಿದ್ರ ಒಂದ್ ಮಾತು ಹೇಳ್ತಾನೆ, ಕಾಡಿಗೆ ಬೆಂಕಿ ಇತ್ತಿರ್ತದ, ಎಲ್ಲಾರು ಅದನ್ನ ಆರಿಸ್ಲಕ್ ಓಡ್ತಿರ್ತಾರ. ಅವಾಗ ಒಂದು ಪಕ್ಷಿ ಬಂದು ಸಣ್ಣ ಗುಬ್ಬಿ ಸ್ವಂತ ಅಲ್ಲಿ ನೀರಿನಾಗ ಎದ್ದುತ್ತತಿ, ಹೌದು ಹಿಂಗ್ ಗೋಸ್ತಿತ್ತು, ಎದ್ದುತ್ತಿತ್ತು ಹಿಂಗ್ ಗೋಸ್ತಿತ್ತು, ಬಂದು ಗಿಡದಾಗ ಕುಂದಿರ್ತಿತ್ತು. ಆ ಗಿಡ ಕಾಯ್ತತ, ಎಂತ ಹುಚ್ಚಿದೀವಿ ಅಂದ. ಯಾಕ ಅಲ್ಲ, ಇಡೀ ಕಾಡಿನ ಬೆಂಕಿತ್ತೈತಿ, ನಿಂದೊಂದು ಚಂಚಿನ ಅದು ಇಟ್ಟು ಐತಿ ಚಂಚಿ, ಒಂದ್ ಅರ್ಧ ಇಂಚು ಇಲ್ಲು ನಿಂದು ಇಟ್ಟು ನೀರು ತಗೊಂಡು ಅದಕ್ಕೆ ಹೋಗಿದ್ಯಾ ಆರ್ತತೇನೆ ಕೇಳಿ. ಆ ಪಕ್ಷಿ ಹೇಳ್ತದ ಗುಬ್ಬಿ, ನನಗೂ ಗೊತ್ತೈತಿ ನಾನು ಚಂಚಿನಿಂದ ಆರೋದು, ನನಗೂ ಗೊತ್ತೈತಿ. ಖರೆ ನಾನ್ ನೀರ್ ಗೊಜ್ಜು ಕೆಲಸ ಯಾಕೆ ಮಾಡಕತ್ತೀನಿ ಅಂದ್ರ, ಅಮೋಘಸಿದನ ಬಲ್ಲೆ ಒಂದು 6,000 ಲಿಸ್ಟ್ ಐತಿ, ಒಂದು 10,000 ಲಿಸ್ಟ್ ಐತಿ. ಅದಕ್ಕೆ ನಾ 600 ಲಿಸ್ಟ್ನಾಗ ಇರ್ಬೇಕು, 10 ಲಿಸ್ಟ್ನಾಗ ಇರಬಾರ್ದು ತಿಳ್ಕೊಂಡು ಹಚ್ಚಿದೆ. ಅದಕ್ಕೆ ಯಾರು ದೊಡ್ಡವರಲ್ಲ, ನೀವೆಲ್ಲರೂ ಕಾಯಕ ಮಾಡ್ರಿ. ಯಾರಿಂದರೂ ಕೂಡ ಪುಕ್ಕಟ್ಟು ಬೇಕಲ್ಲಕ್ ಹೋಗ್ಬೇಡ್ರಿ. ನೀವು ಎಷ್ಟು ಶ್ರಮ ಪಡ್ತೀರಿ ಆ ಬೆವ್ರ ಹನಿ. ಒಬ್ಬಗ ದೊಡ್ಡ ರೋಗ ಆಗಿತ್ತದ, ಎಲ್ಲಾ ದವಾಖಾನೆ ಮುಗಿಸಿದ ಪುಣ್ಯಾತ್ಮ. ಅದಕ್ಕ ಅವಾಗೊಬ್ಬ ಈ ಹಳ್ಳಿ ಡಾಕ್ಟರ್ ಇರ್ತಲ್ಲ, ಒಂದ್ ಕಡೆ ಬಂದಿರತ್ತ, ಏನ್ ಮಾಡ್ತೀರಿ, ನನಗ್ರೆ ರೋಗ ಆಗಿತ್ತು, ಒಟ್ಟ ಆರಾಮಾಗತ್ತ. ಅವಾಗವ ಒಂದು ಪೌಡರ್ ಕೊಟ್ಟ. ಈ ಪೌಡರ್ ಮುಂಜಾನೆ ಬೆವ್ರ ಹನಿ ಬರ್ತೈತಿಲ್ಲ, ತಟ್ಟತ್ತೇಳಿ ಅದರಾಗ ಕಲಿಸಿ ಗೋಳೆ ಮಾಡಿ ತಗೊಂಡ. ಬೆವ್ರನೇ ಬರ್ಬೇಕ್ರೆ ಏನ್ ಮಾಡ್ಬೇಕು ಮತ್ತೆ. ಬಹಳ ಮಂದಿ ನಮ್ ರೈತರು ಹುಚ್ಚತ್ತೈತ್ರಿ. ಎಲ್ಲಾರು ಇಲ್ಲಿ ಗೋಕಾಕದ ಯಾಕ್ರಿ ಹುಡುಗರು ಸಾಲಿಸಲಾಗಿದ್ರಿ, ಅವರು ಮತ್ತ ಯಾರ್ಯಾರ ನೋಡ್ತಾರ, ಒಂದ್ ನಾಯಿ ತಗೊಂಡ್ಬರ್ತಾರ, ಮನಿ ಮುಂದೆ ನಾಯಿ ಸಾಕ್ತಾರ, ಮುಂಜಾನೆ ನಾಯಿ ಹಿಡ್ಕೊಂಡ್ ಹೋಗ್ಬಿಡ್ತಾರ. ಯಾಕ ವಾಕಿಂಗ್ ಕೊಟ್ಟಿರ್ತಾರೆ. ಅದ ಹೊಲಕ್ಕೆ ಬಂದ್ ಅಂತದ ಕರಿ ನಾಯಿ ಅಂತದ ಒಂದ್ ಎಮ್ಮೆ ಇರ್ತತಿ, ಹೊಲ ಸುತ್ತ ಹಾಕಿ ಎಮ್ಮಿಗೆ ಒಂದಿಷ್ಟು ಮೇವು ಹಾಕಿ ಆದ್ರೆ ಅಂದ್ರೆ ಹಾಲು ಕೊಡ್ತತಿಲ್ಲ ಎಮ್ಮೆ. ನಮ್ ರೈತರು ಆಗ ವಿಚಾರ ಮಾಡ್ಬಾರ, ಬರೀ ನೆವ ಹೇಳ್ತಾರ ಹುಡುಗರು ಸಾಲಿ ಅಂತ. ಅದಕ್ಕ ನಿಮ್ ಸುಮ್ ಜೋಕಕ್ಕೆ ಕೇಳಾಕತ್ತೀನಿ, ಎಲ್ಲಾರ ಅಂತವ್ರಿಲ್ಲ, ನಿಮ್ದು ಬಂಗ್ಲೆಗಳು ನೋಡೇನಿ. ಯಾಕಂದ್ರ ನೀವ್ ಇಂಥ ಗೆಳತಾನೆ ನಿಮ್ ನಮ್ ಜಡಿಪಿ ಸಾಹೇಬ್ರು ನಿಮ್ಗೆಲ್ಲಾರ್ದು ಕಾರ್ ತಂದ್ರು ಒಂದ ನಮೂನಿ ತರೋದು, ಎಲ್ಲೇ ಹೋದ್ರೆ ಎಲ್ಲಾರ ಕೂಡಿ ಹೋಗುದು, ಏನೋ ಗೊತ್ತಿಲ್ಲ ಪಾಪ ಅವ್ರದ್ದು ಅವಿಷ್ಯ ಅಷ್ಟೈತು. ಯಾಕಂದ್ರೆ ಋಣಾನು ಬಂದ ಅಂತ ಕರೀತಾರ. ಪಾಪ ಅವರೆಲ್ಲ ಮಕ್ಕಳು ಎಲ್ಲರೂ ನೀವು ಕೂಡ ಅದನ್ನ ಬಹಳ ಪ್ರಯತ್ನ ಮಾಡಿದಿರಿ. ಆದ್ರೂ ಕೂಡ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಮಕ್ಕಳಿಗೆ ತಟ್ಲಿ, ಅವರಿಗೂ ಕೂಡ ಭಗವಂತ ಆತ್ಮಕ ಶಕ್ತಿ ಶಾಂತಿಯನ್ನು ಕೊಡ್ಲಿ. ಈ ವಿಶೇಷವಾಗಿರ್ತಕ್ಕಂಥ ರಾಜಾಪುರ ಗ್ರಾಮದಾಗ ಅದು ಜೋಡಿ ಎತ್ತಿದ್ದಂಗೆ ಅವ್ರು ಗೌಡ್ರು ಮತ್ತ ಕಡೆ ಜಡಿಪಿ ಅಂದ್ರ ಆದ್ರೂ